ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಇವತ್ತಿನ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಈ ಪ್ರೋಮೋಗಳಲ್ಲಿ ಅಗೈನ್ ಜಗಳ ಬಿಗ್ ಬಾಸ್ ಅವರು ಜಗಳ ಆಡಿದ್ರೆ ಮಾತ್ರ ಪ್ರೋಮೋ ಕಟ್ ಮಾಡಾಕ್ತಾರೆ ಅಂದ್ರೆ ಪ್ರೋಮೋ ಹಾಕೋದಿಲ್ಲ ಅಂತ ಅನಿಸ್ತಾ ಇದೆ. ಇದು ಕೇವಲ ಈ ಪ್ರೋಮೋದಲ್ಲಿ ಅಟೆನ್ಷನ್ಗೋಸ್ಕರ, ಅಂದ್ರೆ ಈಗ ನಮ್ಮನ್ನ ತೋರಿಸ್ಬೇಕು, ನಾವು ಕಾಣ್ಬೇಕು ಅನ್ನೋ ಕಾರಣಕ್ಕೆ ಜಗಳ ಆಡೋ ರೀಗ್ತಾ ಇದ್ದಾರೆ. ಅದ್ರ ನಮ್ಮ ಗಿಲ್ಲಿ ಮತ್ತು ರಿಷಾ ಗೌಡ ಜಗಳ ಆಡ್ತಾ ಇದಾರೆ. ಯಾವ ಕಾರಣಕ್ಕೆ ಜಗಳ ಆಗ್ತಿದಾರೆ, ಆ ಜಗಳ ಏನು, ಯಾವ ಕಾರಣಕ್ಕೆ ಶುರುವಾಯ್ತು, ಇಲ್ಲಿ ನಿಜವಾದ ಫ್ರೀ ಪ್ರಾಡಕ್ಟ್ ಯಾರು, ನಿಜವಾದ ಒಂದು ಬಕೆಟ್ ಯಾರು, ನಿಜವಾದ ಒಂದು ಡ್ರಮ್ ಯಾರು ಅಂತ ಈ ವಿಷಯ ಬರುತ್ತೆ. ನೀಟಾಗಿ ಸಂಕ್ಷಿಪ್ತವಾಗಿ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸದಾಗಿ ನೋಡ್ತಾ ಇದ್ರೆ ಮಿಸ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬಾ ಜನ ನೋಡ್ತಾ ಇದ್ರೆ ಬಟ್ ಲೈಕ್ ಮಾಡ್ತಿಲ್ಲ. ದಯವಿಟ್ಟು ಲೈಕ್ ಮಾಡಿ, ಪಕ್ಕದಲ್ಲಿ ಐ ಬಟನ್ ಕೊಡಿ. ಹಾಗೆ ಡಿಡಿ ಟಿವಿ ಕನ್ನಡ ಅಂತ ವ್ಯಾಟ್ಸ್ಆಪ್ ಲಿಂಕ್ ಇರ್ತಾ ಹೋಗಿ ನೀವು ಜಾಯಿನ್ ಆಗ್ಬೋದು. ಅದ್ರಲ್ಲಿ ಅಫಿಷಿಯಲ್ ಆಗಿ ಫೋಟೋಸ್ ವಿಡಿಯೋಸ್ ನಾನು ಮಾಡೋ ಅಪ್ಡೇಟ್ ಗಳೆಲ್ಲ ನಿಮ್ಗೆ ಸಿಗ್ತಾ ಇರುತ್ತೆ. ಮುಖ್ಯವಾಗಿ ವಿಷಯಕ್ಕೆ ಬರೋಣ. ಈ ಪ್ರೋಮೋದಲ್ಲಿ ನಮ್ಮ ಗಿಲ್ಲಿ ನಟ ಮತ್ತು ನಮ್ಮ ರಿಷಾ ಗೌಡ ಜಗಳ ಆಡ್ತಾ ಇದಾರೆ. ರಿಷಾ ಗೌಡ ಕಂಪ್ಲೀಟ್ ಆಗಿ ನಾನು ಇನ್ನೇ ಎಪಿಸೋಡ್ ಹೇಳ್ದಾಗ್ಲೂ ಹೇಳಿದ್ದೆ ಫೇಕ್ ಅಂತ. ಇವರು ಇಲ್ಲಿ ಏನಾಗ್ತಾ ಇದೆ ಗೊತ್ತಾ, ಅಟೆನ್ಷನ್, ನಾನು ಕಾಣ್ಬೇಕು, ಜನ ನಾನು ನೋಡ್ಬೇಕು, ಜಗಳ ಆಡ ಮಾತ್ರ ನಾನು ಕಾಣ್ತೀನಿ ಅನ್ನೋದು ಇವ್ರಿಗೆ ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಇನ್ನ ಕಂಟೆಸ್ಟೆಂಟ್ಗಳು ಬೇಕಂತಾನೆ ಕಾಲ್ ಕೊರ್ಕೊಂಡು ನಮ್ಮ ಗಿಲ್ಲಿ ನಟ ಹತ್ರ ಜಗಳ ಆಡ್ತಾ ಇದಾರೆ. ಆ ಪ್ರೋಮೋದಲ್ಲಿ ಏನಂದ್ರೆ ಮುಖ್ಯವಾಗಿ ನಮ್ಮ ಗಿಲ್ಲಿ ನಟ ಕಾವ್ಯ ಹತ್ರ ಹೇಳ್ತಾರೆ, ನಾವು ಒಂದ್ಸಲ ಜಗಳ ಆಡಿದ್ರೆ ನಾವು ಮತ್ತೆ ಮಾತೇ ಆಡಲ್ಲ, ಹತ್ರನೇ ಹೋಗಲ್ಲ, ಗಿಲ್ಲಿಯ ಬೇಕಂದ್ರೆ ಬೇಕು, ಬೇಡ ಅಂದ್ರೆ ಬೇಡ, ನಾ ಕಾವ್ಯನ ಮಾತಾಡ್ಸಲ್ಲ, ಒಂದ್ಸಲ ಕಾವ್ಯ ಬೇಡ, ನಾನು ಮಾತೇ ಆಡಲ್ಲ ಅಂತ ಅಲ್ಲಿ ಮಾತಾಡ್ತಿರ್ತಾರೆ. ಆ ಕಾನ್ವರ್ಸೇಷನ್ ಆಗ್ತಾ ಇರುತ್ತೆ. ಆ ಟೈಮ್ ಅಲ್ಲಿ ನಮ್ಮ ರಿಷಾ ಅವರು ಸುಮ್ನೆ ಇರ್ಬೇಕಲ್ಲ, ಕಾಲ್ ಕರ್ಕೊಂಡು ಜಗಳ ಆಡಕ್ ಬರ್ತಾ ಇದಾರೆ. ಕಾರಣ ಏನಂದ್ರೆ, ನೀನು ಹಂಗಂದ್ರೆ ನೀನು ಕಾವ್ಯಗೆ ಬಕೆಟ್ ಹಿಡಿತಾ ಇದೆಯೇನೋ ಅಂತ. ರಿಷಾ ಅವರೇ, ನೀವು ಬಕೆಟ್ ಹಿಡಿತಿರೋದು ಇಡೀ ಕರ್ನಾಟಕಕ್ಕೆ ನೋಡ್ತಾ ಇದೆ, ಇಡೀ ಕರ್ನಾಟಕ ಜನತೆನೇ ನೋಡ್ತಾ ಇದೆ. ನೀವು ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಗಿಲ್ಲಿಗೆ ಒಳ್ಳೆ ಪಾಪ್ಯುಲರ್ ಇದೆ, ಗಿಲ್ಲಿಗೆ ಒಳ್ಳೆ ಫ್ಯಾನ್ಸ್ ಇದಾರೆ, ಗಿಲ್ಲಿಗೆ ಒಳ್ಳೆ ಇಮೇಜ್ ಇದೆ ಅಂತ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಾಗ ನೀವು ಗಿಲ್ಲಿ ಹತ್ರನೇ ಕಾಮಿಡಿ ಮಾಡಿ, ಗಿಲ್ಲಿ ಹತ್ರನೇ ಇದ್ದು ಗಿಲ್ಲಿ 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 ಅಂತ 20 ಸಲ ಮುಂದೆ ತಿರುಗಾಡಿದ್ರ. ಈಗ ಹೋಗಿ ನೀವು ಗಿಲ್ಲನ್ನೇ ನೀವು ಬಕೆಟ್ ಹಿಡಿದಿದ್ದೀರಾ, ನೀವು ಡ್ರಮ್ ಹಿಡಿತಾ ಇದೀರಾ, ನೀವು ಫ್ರೀ ಪ್ರಾಡಕ್ಟ್ ಇದೀರಾ ಅಂತ ನೀವು ಗಿಲ್ಲಿಗೆ ಹೇಳ್ತಿರಲ್ಲ. ನೀವು ನಿನ್ನೆ ಎಪಿಸೋಡ್ ಅಲ್ಲಿ ರಾಶಿಕಾ ಮತ್ತು ರಿಷಾ ಗೌಡ ಮಾತಾಡಲೇ ಗೊತ್ತಾಗಿತ್ತು ಇವ್ರ ಹತ್ರ ಜಗಳ ಕಲಿತಾರೆ, ಇವ್ರ ಹತ್ರ ಪಕ್ಕ ಒಂದು ಆರ್ಗ್ಯುಮೆಂಟ್ ಇದ್ದೇ ಇರುತ್ತೆ ಅಂತ. ಅಲ್ಲಿ ಆರ್ಗ್ಯುಮೆಂಟ್ ಸಮಯನವಲ್ಲ, ಆರ್ಗ್ಯುಮೆಂಟ್ ಒಂದು ಕಾಲಾವಕಾಶನೇ ಇಲ್ಲ, ಬೇಕಂತಾನೆ ಅಟೆನ್ಷನ್ಗೋಸ್ಕರ ಜಗಳ ಆಡ್ತಿರೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ಇಲ್ಲಿ ಬಕೆಟ್ ಅದಕ್ಕೆ ನಮ್ಮ ಗಿಲ್ಲಿ ನಟ ಸುಮ್ನೆ ಇರ್ತಾರ, ಕಾಮನ್ ಆಗಿ ಅವರು ಉರ್ಸೋರ್ಗೆ ಉರ್ಸ್ತಾ ಇರ್ತಾರೆ. ಸರಿ, ನೀನು ಯಾವಾಗೋ ಕಾಮಿಡಿ ಪೀಸ್ ಆಗ್ಬಿಟ್ಟಿದ್ಯಾ, ಯಾಕಂದ್ರೆ ಬಿಗ್ ಬಾಸ್ ಮನೆಗೆ ಬಂದಾಗ್ಲೇ ನೀವೊಂದು ಕಾಮಿಡಿ ಪೀಸ್ ಆಗ್ಬಿಟ್ಟೆ. ನಾನೇನು ಓಕೆ, ನಾನು ಒಪ್ಕೊಂತೀನಿ ಕಾವ್ಯಗೆ ಬಕೆಟ್ ಹಿಡಿತೀನಿ ಅಂತ, ನೀವು ಮನೆ ಮಂದಿಗೆ ಎಲ್ಲರೂ ಬಕೆಟ್ ಹಿಡಿತೀಯ ಅಂತ ಕೇಳ್ತಾರೆ ನಮ್ಮ ಗಿಲ್ಲಿ ನಟ ರಿಷಾ ಗೌಡಗೆ. ಕಂಪ್ಲೀಟ್ ಆಗೋದು ನಿಜ ಕೂಡ. ಯಾರ ಹತ್ರ ಅವ್ರ ಇದ್ರಲ್ಲಿ ಧ್ರುವಂತ್ರ ಹತ್ರ ಆಯ್ತು, ಸುಧೀರ್ ಹತ್ರ ಆಯ್ತು, ಅಶ್ವಿನ್ ಹತ್ರ ಆಯ್ತು, ಈಗ ರಾಶಿಕಾ ಜೊತೆ ಆಯ್ತು, ಸೂರಜ್ ಹತ್ರ ಆಯ್ತು, ಕಂಪ್ಲೀಟ್ ಆಗಿ ಎಲ್ಲಾರ ಹತ್ರನು ಅವರು ಪಾಸಿಟಿವ್ ನೆಗೆಟಿವ್ ಹೋಗಿ ಮಾತಾಡಬಾರದು, ಅವ್ರಿಗೆ ಸೊಲ್ಯೂಷನ್ ಕೊಡೋದು. ಕಂಪ್ಲೀಟ್ ಆಗಿ ಇವ್ರು ಏನಂದ್ರೆ ಇವ್ರ ವ್ಯಕ್ತಿತ್ವನೇ ಈಗ ಅನ್ನೋ ಒಂದು ಕನ್ಕ್ಲೂಷನ್ ಬರ್ಬೇಕಾಗುತ್ತೆ. ಯಾಕಂದ್ರೆ ಗಿಲ್ಲಿ ಹತ್ರ ಬಂದಾಗ ನೀನ್ ಚೆನ್ನಾಗ್ ಆಡ್ತೀಯ ಅಂತಾರೆ, ರಾಶಿಕಾ ಹತ್ರ ಹೋದಾಗ ಗಿಲ್ಲಿ ವೇಸ್ಟ್ ಅಂತಾರೆ. ಇಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ಕನ್ಫ್ಯೂಸ್ ಬಂದ್ಬಿಟ್ಟು ಜನಗೆ. ಇಲ್ಲಿ ಜಗಳ ಆಡೋ ಸಿಚುವೇಶನ್ ಅಲ್ಲ, ಅವ್ರೇನೋ ಕಾಮಿಡಿಯಾಗಿ ಕಾನ್ವರ್ಸೇಷನ್ ಮಾತಾಡ್ತಾ ಇದಾರೆ. ಇವ್ರು ಹೋಗಿ ನೀನ್ ಗಿಲ್ಲಿ ಕಾವ್ಯಗೆ ಬಕೆಟ್ ಹಿಡಿತಾ ಇದೆಯಾ, ನೀನು ಫ್ರೀ ಪ್ರಾಡಕ್ಟ್, ಕಾವ್ಯ ಫ್ರೀ ಪ್ರಾಡಕ್ಟ್ ಅಲ್ಲ ನೀನ್ ಫ್ರೀ ಪ್ರಾಡಕ್ಟ್, ಕಾವ್ಯ ಬಕೆಟ್ ಅಲ್ಲ ನೀನ್ ಬಕೆಟ್, ಇವೆಲ್ಲ ಬೇಕಾ? ಕಂಪ್ಲೀಟ್ ಆಗಿ ಅವ್ರು ಏನೋ ಅವ್ರು ಮಾತಾಡ್ತಾ ಇದಾರೆ. ಮಧ್ಯದಲ್ಲಿ ಹೋಗಿ ನಂದೆಲ್ಲಿ ಇಡ್ಲಿ ಅನ್ನೋದು ತಗೊಂಡೋಗಿ ಅಲ್ಲಿ ಇರ್ತಾ ಇದಾರೆ ನಮ್ಮ ರಿಷಾ ಗೌಡ ಅವರು. ಕಂಪ್ಲೀಟ್ ಆಗಿ ಅಟೆನ್ಷನ್ಗೋಸ್ಕರ ಕಂಪ್ಲೀಟ್ ಆಗಿ ಬೇಕಂತಾನೆ ಜಗಳ ಆಡೋ ರೀತಿ ಆಗ್ತಾ ಇದೆ. ನಾನ್ ನಿನ್ನ ಹತ್ರ ಅನ್ಸ್ಕೊಳಕ ಬಂದಿಲ್ಲ ಅಂತ ಹೇಳ್ತಾರೆ. ಸ್ಟಾರ್ಟ್ ಮಾಡಿದ್ದೆ ನೀವು, ಬಕೆಟ್ ಅಂದಿದ್ದು ಯಾರು ಫಸ್ಟ್? ನೀವೇ ತಾನೆ ಬಕೆಟ್ ಅಂತ ಅಂದಿದ್ದು. ಅದಾದ್ಮೇಲೆ ಗಿಲ್ಲಿ ಅಂದಿದ್ದು. ಇವ್ರು ಏನಂತಾರೆ ಅಂದ್ರೆ, ನಾನು ಒಂದ್ಸಲ ಜಗಳ ಆಡಿದ್ರೆ ಕಾವ್ಯ ಹತ್ರ ಹೋಗಲ್ಲ, ಅದಕ್ಕೆ ಹಂಗಾದ್ರೆ ನೀವು ಕಾವ್ಯನ ಬಕೆಟ್ ಹಿಡ್ತೀಯ ಅಂತ ಕೇಳ್ತಾರೆ. ಅದಕ್ಕೆ ನಾನು ಕಾವ್ಯ ಹತ್ರ ಬಕೆಟ್ ಹಿಡಿದ್ರೆ ನೀನ್ ಇಡೀ ಮನೆಗೆ ಬಕೆಟ್ ಹಿಡ್ತೀಯ ಅಂತ ಇವ್ರು ಕೇಳ್ತಾರೆ ಗಿಲ್ಲಿ. ಆ ಕಾರಣಕ್ಕೆ ಅವ್ರು ಏನಂತ ಅಂದ್ರೆ, ನಿನ್ನ ಹತ್ರ ನಾನು ಅನ್ಸ್ಕೊಳಕ್ ಬಂದಿಲ್ಲ, ನಿನ್ನ ಹತ್ರ ನಾನು ಬಯಸ್ಕೊಳಕ್ ಬಂದಿಲ್ಲ ಅಂತ. ಸ್ಟಾರ್ಟ್ ಮಾಡಿದ್ ಯಾರು ಇಲ್ಲಿ? ಸ್ಟಾರ್ಟ್ ಮಾಡಿದ್ ನೀವೇ ತಾನೆ. ಹೊರಗಡೆ ಇಷ್ಟೆಲ್ಲ ಕ್ರೇಜಿ ಅಂತೆಲ್ಲ ಗೊತ್ತು, ನೀವು ಅವ್ರ ಹತ್ರನೇ ಎದುರಾಕೊಂತೀರಾ. ಕಂಪ್ಲೀಟ್ ಆಗಿ ಅಟ್ರ ಫಾಪ್ ಆಗುತ್ತಾ ಅಂತ ನಿಮ್ ಮಾಟ ಅಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಯಾರ ಹತ್ರ ಜಗಳ ಆಡ್ಬೇಕು ಅವ್ರ ಹತ್ರ ಆಡ್ತಾ ಇಲ್ಲ, ಯಾರ ಹತ್ರ ಆಡ್ಬಾರ್ದು ಅವ್ರ ಹತ್ರ ಜಗಳ ಆಡ್ತಾ ಇದ್ರ. ಇದೆಲ್ಲೋ ಒಂದ್ ಕಡೆ ನಿಮ್ಮನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕರ್ಕೊಂಡು ಹೋಗಕ್ಕೆ ಸೀದಾ ಹೋಗ್ತೀರ ಅಂತ ಅನಿಸ್ತಾ ಇದೆ. ಕಂಪ್ಲೀಟ್ ಆಗಿ ಈ ಪ್ರೋಮೋದಲ್ಲಿ ಇರೋದಷ್ಟೇನೆ. ಅವ್ರೇನೋ ಕಾಮಿಡಿ ಮಾಡ್ತಿರ್ತಾರೆ, ಇವ್ರೇನೋ ಮಾತಾಡ್ತಾರೆ. ಅದಕ್ಕೆ ಗಿಲ್ಲಿಗೆ ಫ್ರೀ ಪ್ರಾಡಕ್ಟ್, ಬಕೆಟ್ ಎಲ್ಲ ಅಂತಾರೆ. ನಮ್ಮ ಗಿಲ್ಲಿ ಸುಮ್ಮಿರ್ತಾರೆ, ನಿಮ್ ಬಕೆಟ್ ಎಲ್ಲ ದೊಡ್ಡ ಡ್ರಮ್, ನೀನು
ಆದ ಕಾರಣ ಅಂತ ಹೇಳಿ ಅವ್ರಿಗೆ ಟಾಂಗ್ ಕೊಡ್ತಾರೆ ನಮಗೆ ಇಲ್ಲಿ. ಈ ಪ್ರೋಮೋದಲ್ಲಿ ಇರೋದಿಷ್ಟನೇ. ಮತ್ತೆ ನಿಮ್ಗೆ ಈ ಪ್ರೋಮೋ ನೋಡಿದಾಗ ಏನ್ ಅನ್ಸಂತ ಕಮೆಂಟ್ ಮಾಡಿ. ಕೇವಲ ಅಟೆನ್ಷನ್ಗೋಸ್ಕರ ಜಗಳ ಆಡೋ ರೀತಿ ಕ್ಲಿಯರ್ ಕಟ್ ಆಗಿ ಕಾಣ್ತಾ ಇದೆ. ರಿಷಾ ಗೌಡ ಅವರು ಮತ್ತೆ ಗಿಲ್ಲಿ ಬಕೆಟ್ ಅಂತೆ, ಗಿಲ್ಲಿ ಫ್ರೀ ಪ್ರಾಡಕ್ಟ್ ಅಂತೆ. ಇದ್ರ ಬಗ್ಗೆ ನೀವ್ ಹೇಳ್ತಾರೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.